ಟ್ಯಾಲೆಂಟೇ ಇಲ್ವಾ, ನನಗೆ ಡೈರೆಕ್ಷನ್ನೇ ಬರಲ್ವಾ, ಸುಮ್ಮನೆ ನಾನೇ ಭ್ರಮೇಲಿದ್ನಾ ಅನ್ನೋ ಥರದ್ದು ಫೀಲ್ ಬರ್ಸ್ಬಿಡ್ತು. ಆ್ಯಂಡ್ ಟ್ರಸ್ಟ್ ಮೀ, ನಾನು ಸುಳ್ಳು ಹೇಳ್ತಾ ಇಲ್ಲ, ಚಿತ್ರದುರ್ಗದಿಂದ ನಮ್ಮ ಸೆಟ್ ಹುಡುಗ ಒಬ್ಬ ಇದ್ದ, ಅವ್ನು ಅಳ್ತಾ ಇದ್ದಾನೆ ಫಿಲಮ್ ಚೆನ್ನಾಗಿಲ್ಲ ಅಂತ ಕಳಿಸ್ತಾ ಇದಾರಣ. ಸೊ ಅಗೇನ್ ನನ್ಗೆ ಯಾವತ್ತೂ ಒಂದೇನು ಅನ್ಕೊಂಡೆ, ಹಂಗೆ ತುಂಬ ನೋಡ್ತಾ ಇದ್ದೆ ನಾನು ಇಂಟರ್ವ್ಯೂಸ್, ಈ ಥರ ಬಂದು ಹೇಳೋರು ತುಳಿತಾರೆ, ಬೆಳೆಯಕ್ಕೆ ಬಿಡಲ್ಲ, ಕಾಣದ ಕೈಗಳು, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಆ್ಯಂಡ್ ಕೆಲವು ಹೆಸರುಗಳು ನನ್ಗೆ ಹೇಳಿದ್ರು, ನೀವು ನನ್ನ ಹಾಕೊಂಬಿಡಿ ಅಂತ ಹೇಳಿದ್ರು ಇವರು ಸೋ ಕಾಲ್ಡ್ ಪ್ರೊಡ್ಯೂಸರ್ಸೇ. ರೀಸೆಂಟಾಗಿ ಅವರು ಅಳದ್ ನೋಡಿದೆ, ಬಂದು ಅವರು ಅಳದ್ ನೋಡಿದೆ ಚೇಂಬರ್ ಮುಂದೆ, ಕರ್ಮ ಅನ್ಕೊಂಡು ಸುಮ್ಮನಾದೆ. ಬಟ್ ಹಂಗೆ ಇಲ್ಲ ಹುಡ್ಗಂಗೇನ್ ಮಾರ್ಕೆಟ್ ಇಲ್ಲ ರೀ, ಯಾಕೆ ತಗೊಂತೀರಾ ಅಂತ ಹೇಳಿದ್ರು, ಹಂಗೆ ಆ ಥರದ್ದೆಲ್ಲ ಹೇಳಿದ್ರು ಅಂತವೆಲ್ಲ. ಬಟ್ ಯಾವತ್ತೂ ನಾನು ಅದನ್ನ ಅನ್ಕೊಂಡು ಹತ್ರ ಸೋತೋಗ್ಬಿಡ್ತೀನಿ, ಅದನ್ನ ನೆನ್ಸ್ಕೊಂಡು ಕೊರಗಿದ್ರೆ ಸೋತೋಗ್ಬಿಡ್ತೀನಿ. ನಾನು ಆ ಝೋನ್ಗಂತೂ ಹೋಗ್ಬಾರ್ದು, ಯಾರಿಗೋ ಸಾರಿ ಅನ್ನಿಸ್ಬಾರ್ದು ಅಂತ ಅದೊಂದು ಸ್ಟ್ರಾಂಗ್ ಆಗಿತ್ತು, ಏನಾರಾಗ್ಲಿ ಅಂತ ಒಂದು ಹಠ ಇತ್ತು. ಬಟ್ ಹಂಗೆ ಆಗಿ ತುಂಬ ಹೆಂಗೆ ಅನ್ನಿಸ್ಬಿಡ್ತು ಅಂದ್ರೆ ನನಗೆ, ನನಗೆ ಟ್ಯಾಲೆಂಟೇ ಇಲ್ವಾ, ನನಗೆ ಡೈರೆಕ್ಷನ್ನೇ ಬರಲ್ವಾ, ಸುಮ್ಮನೆ ನಾನೇ ಭ್ರಮೇಲಿದ್ನಾ ಅನ್ನೋ ಥರದ್ದು ಫೀಲ್ ಬರ್ಸ್ಬಿಡ್ತು ನನಗೆ. ಅದು ನನಗೆ ತುಂಬ ಹೊಡ್ತಾ ಬಿತ್ತು. ಅಂದರೆ ಅಷ್ಟು 2-3 ವರ್ಷ ಹಾಕಿದ್ದ ಎಫರ್ಟ್ ಅಷ್ಟು ಒಂದೇ ಡೇಯಲ್ಲಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡ್ತು. ಸೌಂಡ್ಸ್ ಥಿಯೇಟ್ರ್ ಏನಕ್ಕೆ ಹಂಗಾಯ್ತು, ಯಾಕೆ ಹಂಗಾಯ್ತು, ಏನೂ ಐಡಿಯಾ ಇಲ್ಲ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ, ಮತ್ತೆ ಅದರಿಂದ ಯಾವ್ದು ಸೈಡ್